ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನ ತಂದ. ಕರ್ನಾಟಕ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ 49ನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಅಧ್ಯಕ್ಷರಾದ ಗಿರೀಶ್ ಗೌಡ ನೇತೃತ್ವದಲ್ಲಿ ನಡೆದ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಿರ್ಮಾಪಕ ದಿವಂಗತ ಪಾರ್ವತಮ್ಮ ರಾಜ್ಕುಮಾರ್ ಸಹೋದರ ಚಿನ್ನೇಗೌಡರು ಧ್ವಜಾರೋಹಣ ನೆರವೇರಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿ ಈಶ್ವರ್ ಮೆಲೋಡೀಸ್ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಭಾವಚಿತ್ರವಿರುವ ಟೀ ಶರ್ಟ್ ಧರಿಸಿ ಅಭಿಮಾನ ಮೆರೆದರು. ನಿಜವಾಗ್ಲೂ ಖುಷಿ ಆಗ್ತದೆ ನಮ್ಮ ಗಾಂಧಿನಗರದಲ್ಲಿ. ಯಾಕೆಂದರೆ ಗಾಂಧಿನಗರ ಅಂತ ಹೇಳಿದ್ರೆ ಒಂದು ಕಾಲ ವಜ್ರೇಶ್ವರಿ ಕಂಬಸ್ ಅಂತ ಹೇಳೋರು. ಯಾಕೆಂದರೆ ನಮ್ಮ ಅಕ್ಕ ಅವರು ಪಾರ್ವತಮ್ಮನವರು 1980ನೇ ಇಸ್ವಿನಲ್ಲಿ ಈ ವಜ್ರೇಶ್ವರಿ ಅಂಜಿಕಾ ಸಂಸ್ಥೆಯ ಸ್ಥಾಪನೆ ಮಾಡಿ ನಮ್ಮನ್ನು ಕೂರಿಸಿದ್ರು. ನಾನು ಇದಕ್ಕೆ ಬಂದವನಲ್ಲ, ಆಸೆ ಪಟ್ಟವನಲ್ಲ ಯಾವತ್ತೂ ಕೂಡ. ನಾನು MA ಮಾಡ್ಕೊಂಡು BEd ಮಾಡ್ಕೊಂಡು ಟೀಚರ್ ಆಗಬೇಕು ಅಂತ ಬಂದೆ. ನನಗೆ ಸ್ವಲ್ಪ ಆಸ್ತಮಾ ಇತ್ತು. ಎಷ್ಟೋ ಸರಿ ಹೇಳಿದ್ದೀನಿ ನಾನು ಈ ಸಂದರ್ಭದಲ್ಲಿ. ಆಸ್ತಮಾ ವಾಸಿ ಯೋಗ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಗುರುಗಳು HF ನಾಯಕರು ಪೊಲೀಸ್ CRPಲಿ ಇದ್ದರು ಅವರು. ಅಲ್ಲಿ ಯೋಗ ಮಾಡೋಕ್ಕೆ ಬಂದೆ. ಆ ಯೋಗ ಮಾಡೋಕ್ಕೆ ಬಂದಿದ್ದಕ್ಕೆ ಅದರ ಫಲವಾಗಿ ಆ ಯೋಗವಾಗಿ ಯೋಗ ತಿರುಗಿತು. ಯೋಗ ತಿರುಗಿಕೊಳ್ಳೋ ಹೊತ್ತಿಗೆ ನಾನಿವತ್ತಿಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡು ಈ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕ ಪಾರ್ವತಮ್ಮ, ನಮ್ಮ ಭಾವ ರಾಜ್ಕುಮಾರ್ ಅವರೇ ಕಾರಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ಮೇಲಾಗಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರ ಕಣ್ಮಣಿ. ಅವನೊಬ್ಬ ಹುಟ್ಟು ಕಲಾವಿದ ರೀ. ಅವನು 3 ತಿಂಗಳು ಮಗುನಿಂದಲೂ ಕಲಾವಿದ ಆಗಿಬಿಟ್ಟ ಬಡ್ಡಿ ಮಗ. ಅಷ್ಟೊಂದು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದ. ಅವನಿಗೆ ನಾನು ಎಷ್ಟೋ ಸರಿ ಸ್ನಾನ ಮಾಡಿಸ್ಬೇಕಾರೆ, ಚಿಕ್ಕ ವಯಸ್ಸು ಸ್ನಾನ ಮಾಡಿಸ್ಬೇಕಾರೆ ಅವನು ಎದೆ ಕಟ್ಟು ಮೈ ಕಟ್ಟು ನೋಡಿದಾಗ ಖುಷಿ ಆಗೋದು. ಬಡ್ಡಿ ಮಗನೇ, ನೀನು ಯಾವತ್ತರ ಕಲಾವಿದ ಆಯ್ತು ಕಣ್ಲ, ಕಲಾವಿದ ಆದರೆ ಒಂದು ಕಾಲ್ ಶೀಟ್ ಕೊಡ್ತೀಯಾ ಅಂತ ಕೇಳುವೆ ನಾನು ಸ್ನಾನ ಮಾಡಿ ತಮಾಷೆಗೆ. ಸುಮ್ಕಿರ್ಮವ, ನಾನು ಕಲಾವಿದ ಆಗಲ್ಲ, ನಾನು ಬಿಸ್ನೆಸ್ ಮನ್ ಆಗಬೇಕು ಅಂತ ಇದ್ದ. ಆದರೆ ಏನೇ ಆದರೂ ಕೂಡ ಕಲೆ ಅದು ಯಾರು ರಕ್ತ, ಅದು ಪುಡ್ಸಂಪ್ತ ರಕ್ತ, ಅದು ರಾಜ್ಕುಮಾರ್. ಆ ರಾಜ್ಕುಮಾರ್ ರಕ್ತ ಯಾರು? ಪುನೀತ್. ಹೀಗೆ ಹಾಗೆ ಬೆಳೆದ, ಊಟದ, ಹಾಗೇ ಬಂದ, ಹಾಗೆ ಕಣ್ಮರಿ ಆಗಿಬಿಟ್ಟ. ಯಾಕೆ ಭಗವಂತ ಕರ್ಕೊಂಬಿಟ್ಟ ಅಂತ ಗೊತ್ತಿಲ್ಲ ನಮಗೆ ಯಾರಿಗಂದ್ರೂ ಏನು ಪ್ರಯೋಜನ ಇಲ್ಲ. ಯಾಕೆ ದೂಷಣೆ ಮಾಡಬೇಕು? ಅವನ ಆಯಸ್ಸು ಅಷ್ಟೇ ಇತ್ತು ಅಂತ ಕಾಣುತ್ತೆ. ಭಗವಂತ ಕರ್ಕೊಂಡ ಇವತ್ತು ಅವ್ನ ನೆನಪಿನಲ್ಲಿ ಇದೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಇಡೀ ದೇಶದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟರ ಮಟ್ಟಿಗೆ ಯಾವ ಒಂದು ಫ್ಯಾಮಿಲಿಗೂ ಸಿಗ್ತಿರೋದು ಗೌರವವನ್ನು ನಮಗೆ ಜನ ಕೊಡ್ತಾ ಇದ್ದಾರೆ. ಮೇಲಾಗಿ ಕಂಠೀಯ ಸ್ಟುಡಿಯೋದಲ್ಲಿ ಒಂದು ರಾಜ್ಕುಮಾರ್ನೇನೋ ಮಾಡಿದ್ವಿ. ನಮ್ಮ ಅಕ್ಕ ಪಾರ್ವತಮ್ಮ ಹೋದಾಗ ಇಲ್ಲ ಪಾರ್ವತರಲ್ಲೇ ಆಗಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳಿದರು. ಸಿದ್ದರಾಮಯ್ಯನವ್ರು ಹೇಳಿದ್ಮೇಲೆ ಅದು ಅಲ್ಲೇ ಮಾಡಿದ್ವಿ. ಪುನೀತ್ ಹೋದಾಗ ನಿಜವಾಗ್ಲೂ ಕೂಡ ಆಗ ಮುಖ್ಯಮಂತ್ರಿ ಆಗಿದ್ದು ಬೊಮ್ಮಾಯಿ ಅವರು. ಇಲ್ಲ ಅದು ಅಲ್ಲಿ ಮಾಡಬೇಕು ಅಂದರು. ನೋಡಿ, ಹೀಗೆ ರಾಜ್ಕುಮಾರ್ ಅವರು, ಪಾರ್ವತಮ್ಮನವರು, ಅವ್ರ ಮಗ 3 ಜನನೂ ಅಲ್ಲೇ ಇದೆ. ಪ್ರತಿ ಶನಿವಾರ ಭಾನುವಾರ ನಂಬ್ತೀರಾ ಬಿಡ್ತೀರಾ, ಶನಿವಾರ ಭಾನುವಾರ 40-50 ಸಾವಿರ ಜನ ಬಂದು ಹೋಗ್ತಾರೆ. ಇದು ಯಾರು ಸಿಗುತ್ತೆ ಹೇಳಿ ಭಾಗ್ಯ? ಇದ್ದಾಗ ಹೇಗಿದ್ನೋ ಕೊನೆ ಹೋದಾಗಲೂ ಕೂಡ ಇದೇ ರೀತಿ ಒಂದು ಗೌರವದಿಂದ ಜನ ಕಾಣ್ತಾ ಇದ್ದಾರೆ. ಮೇಲೆ ನೀವೆಲ್ಲರೂ ಕೂಡ ಈ ರೀತಿ ಸಂಭ್ರಮನ ಆಚರಣೆ ಮಾಡ್ತಿರೋದು ಅವ್ರ ಹೆಸರಿನಲ್ಲಿ ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ತಮಗೆಲ್ಲರಿಗೂ ವಂದನೆಗಳು. ಶುಭವಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ. ಇದು ಕರ್ಮಭೂಮಿ. ನಮ್ಮ ಇಡೀ ರಾಜ್ಯದ ಜನತೆಗೆ, ಪ್ರವಾಸಿಗರಂದರೆ ಹಳ್ಳಿಗಳಿಂದ ಬರ್ತಕ್ಕಂಥವ್ರಿಗೆ ಹಿಂದೆ ತೋಟದಪ್ಪನ ಛತ್ರ, ಈ ರೀತಿ ಛತ್ರಗಳು, ಮಠಗಳಿತ್ತು. ಅದು ಕಡಿಮೆ ಆಗ್ತಾ ಆ ಹೆಸರುವಾಸಿ ನಮ್ಮ ಈ ಜಾಗಕ್ಕೆ ಬಂದು ಅದನ್ನು ಬೆಳೆಸ್ಕೊಂಡು ಬಂದಂಥವರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ದವರು. ಭಾಳ 88-89ರಿಂದ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾಯಿದ್ರು. ಅದಾದ ನಂತರ ಕನ್ನಡ ರಾಜ್ಯ ಅಂತ ಇದ್ದರು. ಅವರು ಕಾಲವಾದ ಮೇಲೆ 16 ವರ್ಷದಿಂದ ಸತ್ಯ ಅಂಥೇಳಿ, ನಮ್ಮ MN ಸತ್ಯ ಅಂಥೇಳಿ ನಮ್ಮೆಲ್ಲರ ಸ್ನೇಹಿತ, ಅವನು
ಪ್ರಾರಂಭ ಮಾಡ್ದ. ಅವನು ಈ 2 ವರ್ಷದ ಹಿಂದೆ ತೀರ್ಕೊಂಡಿದ್ದರಿಂದ ಅದನ್ನು ನಿಲ್ಲಿಸಬಾರ್ದು ಅಂಥೇಳಿ ಶ್ರೀಕಾಂತ್ ಶೆಟ್ಟಿಯವರು, ಪ್ರಭಾಕರ್ ಅವರು, ಆಂಜನಪ್ಪನವರು, ಪ್ರವೀಣ್ ಅವರು, ಮನು ಅವರು, ತ್ಯಾಗು ಅವರು, ಮಾರುತಿ ಅವರು, ಹಲವಾರು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತೇಳಿ ಅಣ್ಣವ್ರ ಪ್ರತಿಮೆ, ಈ ಮುಂದಿನ ಜನ್ಮ ದಿನಾಚರಣೆಗೆ ಪುನೀತ್ ರಾಜ್ಕುಮಾರ್ ಅವರ ನಿಂತಿರ್ತಕ್ಕಂಥ ಪ್ರತಿಮೆ ಅನಾವರಣ ಮಾಡೋಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ವಿಶೇಷ ಏನಪ್ಪ ಅಂತೇಳಿ ಇಲ್ಲಿ ಬರ್ತಕ್ಕಂಥವ್ರಿಗೆಲ್ಲರಿಗೂ ತಾಯಿ ಮಡಿಲು ಅಂತೇಳಿ ನಾನು ಭಾಳ ಸರಿ ಹೇಳಿದ್ದೀನಿ. ಈ ಸ್ಥಳ ತಾಯಿ ಮಡಿಲು, ಊಟ ಇಲ್ಲದವ್ರಿಗೆ ಮತ್ತು ಆಶ್ರಯ ಇಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ದಿವಸದ ಮಟ್ಟಿಗೆ ಬಂದು ಉಳ್ಕೊಳ್ಳೋದಕ್ಕೆ ಪ್ರತಿಭಟನೆಗಳಿಗೆ ಮಹಿಳೆಯರು ಬಂದಾಗ ಶೌಚಾಲಯದ ವ್ಯವಸ್ಥೆಗಳು ಮಾಡೋದು, ಊಟದ ವ್ಯವಸ್ಥೆಗಳನ್ನ ಮಾಡೋದು, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು ಮಾರುತಿ ಮತ್ತು ನಮ್ಮ ಶ್ರೀಕಾಂತ್ ಅವರು, ಪ್ರವೀಣ್ ಅವರು, ಆಂಜನಪ್ಪನವರೆಲ್ಲ ಮಾಡ್ತಾರೆ. ರೈತರ ಮಹಿಳೆಯರು ಅದು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಂದಾಗೆಲ್ಲ ಅದಕ್ಕೋಸ್ಕರ ನಾನು ಇದನ್ನು ತಾಯಿ ಮಡಿಲು ಅಂತ ಹೇಳ್ತೀನಿ. ಸೊ ಎಲ್ಲ ಸ್ನೇಹಿತರು ಸೇರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘವನ್ನು ಕಟ್ಕೊಂಡು ವರ್ಷಾನುಗಟ್ಟಲೆಯಿಂದ ಅನ್ನದಾನವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮತ್ತು ಸಮಾಜ ಸೇವೆಯನ್ನು, ಹಸಿದು ಬಂದವರಿಗೆ ಅನ್ನವನ್ನು ನೀಡತಕ್ಕಂಥ ಒಂದು ತಾಣವನ್ನಾಗಿ ಮಾಡಿಕೊಂಡು, ಯಾಕಂದರೆ ನಾವು ಹೇಳ್ಬಾರ್ದು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಯಾವತ್ತೂ ಯಾವುದೇ ಸಹಾಯ ಮಾಡಿದ್ರು ಹೇಳ್ಕೊಂಡಿಲ್ಲ, ನಮಗೆ ಹೇಳ್ಕೊಳ್ಳೋದೇ ವಿಧಿ ಇಲ್ಲ ಅಷ್ಟೇ, ಬೇರೆ ವ್ಯತ್ಯಾಸ ಏನಿಲ್ಲ. ಅವ್ರು ಯಾವತ್ತು ಸಹಾಯ ಮಾಡಿದ್ರು ಯಾರಿಗೂ ಹೇಳ್ತಾ ಇರಲಿಲ್ಲ, ನಾವು ಹೇಳದೇ ವಿಧಿ ಇಲ್ಲ. ಹಾಗಾಗಿ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಈ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮ ಮಾಧ್ಯಮದವರು ತಮಗೂ ತಿಳಿಸ್ತಾ, ನಾಡಿನ ಜನತೆಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಇದನ್ನು ಮುಂದುವರಿಸ್ತಾ ಹಲವಾರು ವರ್ಷಗಳು ಈ ಭೂಮಿ ಇರೋವರೆಗೂ ನನ್ನ ಸ್ನೇಹಿತರು ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನನ್ನ ಮಕ್ಕಳು ಸಹ ಬರ್ತಾಯಿದ್ದಾರೆ, ನಮ್ಮ ಮಗನೂ ಬಂದಿದ್ದಾನೆ. ಅವ್ರಿಗೆ ಯಾಕೆ ಈ ಸಂಸ್ಕೃತಿ ಮತ್ತು ಈ ಭಾಷೆಯ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀವಿ ಅಂತಂದರೆ ಮುಂದಿನ ಪೀಳಿಗೆಗೂ ಸಹ ಈ ಒಂದು ಸಂಸ್ಕೃತಿ ಬೆಳೆಸ್ಕೊಂಡು ಹೋಗಲಿ, ಇದೆಲ್ಲ ಅವ್ರಿಗೂ ಗೊತ್ತಾಗಲಿ. ಶಾಲೆ ಮತ್ತು ಮನೆ ಅಷ್ಟಿದ್ರೆ ಆಗೋದಿಲ್ಲ, ಮೊಬೈಲ್ ಹಿಡ್ಕೊಂಡು ಪಬ್ಜಿ ಆಡಿಕೊಂಡು ಗೇಮ್ ಆಡ್ಕೊಂಡು ಕೂತ್ಕೊಂಡ್ರೆ ಸಂಸ್ಕೃತಿ ಮತ್ತು ಭಾಷೆ, ಈ ನಾಡಿನ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಅರ್ಥ ಆಗೋದಿಲ್ಲ. ಹೊರಗಡೆ ಬನ್ನಿ, ಶಾಲೆಗೂ ಹೋಗಿ, ಮೈದಾನಕ್ಕೆ ಹೋಗಿ ಆಟ ಆಡಿ ಹೊರಗಿನ ಜಗತ್ತಿನೆಲ್ಲ ಸ್ವಲ್ಪ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ನಾವು ಯುವಕರಿಗೆ ಮತ್ತು ಮಕ್ಕಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನಾನು ಈ ಮುಖಾಂತರ ತಮ್ಮ ಮುಖಾಂತರ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮಾಧ್ಯಮದ ಎಲ್ಲ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.